ನಮಸ್ತೆ ವಿದ್ಯಾರ್ಥಿಗಳೇ, ಭಾರತದ ನಂಬರ್ 1 ಸ್ಕಿಲ್ ಸೆಂಟರ್ ಆಗಿರುವ RVM ಕ್ಯಾಡಿನ ಮಾತಾಡ್ತಾ ಇರೋದು ನಾನು ಕೌನ್ಸಿಲರ್ ಅಕ್ಷತಾ. ಇವತ್ತಿನ ವಿಷಯ ಬಂದು ನೀವು ಇಲ್ಲಿ ನೋಡ್ತಾ ಇದ್ದೀರಾ CNC ಮಿಷಿನ್ ನಮ್ಮ ಮೇನ್ ಸೆಂಟರ್ ಇಂದ ನಾವು ತರಿಸ್ಕೊಂಡಿದೀವಿ. ಇದು ಬಂದು ಫುಲ್ಲು ಸಿಮೆನ್ಸ್ ಪ್ಯಾನಲ್ ಕಂಟ್ರೋಲು. ಸೊ ನೀವು ಅನ್ಕೊಂತಾ ಇರ್ಬೋದು CNC ಅಲ್ಲಿ ಟರ್ನಿಂಗ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ಒಂದು ಸೆಟ್ಟಿಂಗ್ಸ್, ಆಪರೇಟಿಂಗು, ಮ್ಯಾನ್ಯುವಲ್ ಪ್ರೋಗ್ರಾಮಿಂಗು, ಮೆಟೀರಿಯಲ್ ಕಟ್ ವಿತ್ ಪ್ರಾಕ್ಟಿಕಲ್ ಪ್ರತಿಯೊಂದನ್ನು ನಾವು ಮಿಷಿನ್ ಮೇಲೆ ಮಾಡಿಸ್ಕೊಡ್ತೀವಿ. ಮೆಟೀರಿಯಲ್ ಕಟ್ ವಿತ್ ಪ್ರಾಕ್ಟಿಕಲ್ ಇದು ಬಂದು ಸಿಮೆನ್ಸ್ ಪ್ಯಾನಲ್ ಕಂಟ್ರೋಲ್. ನೀವು ಅನ್ಕೊಂತಾ ಇರ್ಬೋದು ಏನ್ ಕೆಳಗಡೆ ಇಟ್ಟಿದ್ದೀರಾ CNC ಮಿಷಿನ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಎಲ್ಲ ಟೇಬಲ್ ಎಲ್ಲ ಅರೇಂಜ್ ಆಗಿದೆ, ಜಸ್ಟ್ ನಾವು ಅದನ್ನ ಶಿಫ್ಟ್ ಮಾಡ್ಬೇಕಷ್ಟೇ. ಸೊ ನೆಕ್ಸ್ಟ್ ಇಷ್ಟು ಚಿಕ್ಕ ಮಿಷಿನ್ ಅಲ್ಲಿ ಏನಿರುತ್ತೆ ಅಂತ ನೀವು ತಲೆಯಲ್ಲಿ ಒಂದು ಥಾಟ್ ಓಡ್ತಾ ಇರುತ್ತೆ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ ಪ್ಯಾನಲ್ಲು, ಈ ಪ್ಯಾನಲ್ಲು ಎಲ್ಲ CNC ಮಿಷಿನ್ ಅಲ್ಲೂ ಸೇಮ್ ಇರುತ್ತೆ, ಸಿಮೆನ್ಸ್ ಪ್ಯಾನಲ್ ಅಲ್ಲಿ. ಓಕೆನಾ? ಸೊ ಇದು ಫುಲ್ ಕಂಟ್ರೋಲ್ ಆಗಿರ್ಬೋದು, ಪ್ರತಿಯೊಂದು ನೀವು ಇಲ್ಲಿ ಏನ್ ಮಾಡ್ತಿರೋ ಫುಲ್ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಶೋ ಆಗುತ್ತೆ. ಮೆಟೀರಿಯಲ್ ಕಟ್ ವಿತ್ ಪ್ರಾಕ್ಟಿಕಲ್ ಬಂದು, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮೆಟೀರಿಯಲ್ ಕಟ್ ವಿತ್ ಪ್ರಾಕ್ಟಿಕಲ್ ಬಂದು ನಾವು ಮಿಷಿನ್ ಮೇಲೆ ಮಾಡಿಸ್ತೀವಿ. ಸೇಮ್ ಮಿಷಿನ್ ಇದು CNC ಟರ್ನಿಂಗ್ ಮಿಷಿನ್, ಬಟ್ ಚಿಕ್ಕದಾಗಿದೆ ಅಷ್ಟೇ. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಜಸ್ಟ್ ನಾವು CNC ಟರ್ನಿಂಗ್ ಆಪರೇಟಿಂಗು, ಸೆಟ್ಟಿಂಗ್ಸು, ಮ್ಯಾನ್ಯುವಲ್ ಪ್ರೋಗ್ರಾಮಿಂಗು ಪ್ರತಿಯೊಂದನ್ನು ಕೂಡ ನಾವು 1 ಮಂತ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಆದಷ್ಟು ಬಂದು ಜಾಯಿನ್ ಆಗಕ್ಕೆ ಟ್ರೈ. So this is the emergency release switch. This is the hand wheel. So why is hand wheel used? Hand wheel ಏನಕ್ಕೆ ಅಂದ್ರೆ ಮ್ಯಾನ್ಯುವಲಿ ಪಲ್ಸ್ ಜನರೇಟ್ ಮಾಡಿ ಆಕ್ಸಿಸ್ ನ ಮೈಕ್ರಾನ್ ಲೆಕ್ಕನಲ್ಲಿ ಮೂವ್ ಮಾಡೋಕೆ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ನಾವು ಜಾಗಲ್ಲಿ ಮೂವ್ ಮಾಡಿದ್ರು ಅಲ್ಲಿ ಒಂದೊಂದು ಪಲ್ಸ್ ನಾವು ಜನರೇಟ್ ಮಾಡೋಕ್ಕಾಗಲ್ಲ. ಸೊ ಬೈ ಹ್ಯಾಂಡಲ್ ಮೋಡ್, ಬೈ ಹ್ಯಾಂಡ್ ವೀಲ್ ಅಲ್ಲಿ ಒಂದೊಂದು ಪಲ್ಸ್ ಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ವೀಲ್ ಒತ್ತಬೇಕಿತ್ತು, ಯಾವ ಆಕ್ಸಿಸ್ ಬೇಕೋ ಆ ಆಕ್ಸಿಸ್ ಸೆಲೆಕ್ಟ್ ಮಾಡಬೇಕಿತ್ತು. ನಾವು ಎಕ್ಸ್ ಆಕ್ಸಿಸ್ ಸೆಲೆಕ್ಟ್ ಆಗಿದೆ. So there is a mark in hand wheel mark in x axis. ಸೊ ಇವಾಗ ಸೆಲೆಕ್ಟ್ ಆಗಿದೆ, ನಾವು 1 ಮೈಕ್ರಾನ್ ಬೇಕಾದ್ರೆ ಮೂವ್ ಮಾಡ್ಬೋದು. This is the feed, right? Feed, yes. Feed adjust ಮಾಡ್ಕೋಬೇಕಿತ್ತು. Some alarms, sorry. Okay. It was emergency. Still, we need to go first reference. Clear the alarm. Yeah, clear the alarm. Then hand wheel select ಮಾಡ್ಕೋಬೇಕಿತ್ತು. ಯಾವ ಆಕ್ಸಿಸ್ ಬೇಕೋ ಆ ಆಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಇವಾಗ ಇದರಲ್ಲಿ 3 ಆಪ್ಷನ್ ಇದೆ. 1 micron, 10 micron, 100 micron, up to 0.1. In this machine, for safer side, 1 mm, 1000 micron they are not giving. For safer side, 1 mm, for 1 micron we can move. 1 micron we can move, 2 micron move. Okay, it is moving there. It's moving, but it will not. ಅದು ನಮಗೆ ಗೊತ್ತಾಗಲ್ಲ, ಬಟ್ 1 micron 2 micron ಇಲ್ಲಿ ಗೊತ್ತಾಗುತ್ತೆ. ಏನಕ್ಕಾದ್ರೆ ಇಲ್ಲಿ ಬಂದು ನಾವು ಟಚ್ ಅಲ್ಲಿ ತಗೊಳ್ತೀವಿ. ಜಾಬ್ಗೂ ಮತ್ತೆ ಟೂಲ್ ಆಫ್ಸೆಟ್ ತಗೋಬೇಕಿತ್ತು. ಆ ಟೈಮಲ್ಲಿ ಹ್ಯಾಂಡ್ ವೀಲ್ ತುಂಬ ಯೂಸ್ ಆಗುತ್ತೆ. ಖರ್ಚಿತ ಅದ್ರದ್ದು ಹ್ಯಾಂಡ್ ವೀಲ್ದು ವರ್ಕ್. ನನ್ನ ನಾರ್ಮಲ್ ಜಾಗ್ ಮೋಡ್ ಅಂದ್ರೆ ನಥಿಂಗ್ ಬಟ್ ಹ್ಯಾಂಡಲ್ ಮೋಡ್. ಮ್ಯಾನ್ಯುವಲ್ ಮೋಡ್ ಜಾಗ್ ನಥಿಂಗ್ ಬಟ್ ಮ್ಯಾನ್ಯುವಲ್ ಮೋಡ್. ರೆಫರೆನ್ಸ್ ಪಾಯಿಂಟ್ ಆಲ್ರೆಡಿ ನಾನು ಹೇಳಿದ್ದೀನಿ. ರೆಫರೆನ್ಸ್ ಪಾಯಿಂಟ್ ಫಾರ್ ಮೆಷಿನ್ 2 ಆಕ್ಸಿಸ್ ರೆಫರೆನ್ಸ್ ಹೋಗುತ್ತೆ 0 ಓಕೆ ಇರೋದು. ಆಟೋ ಮೋಡ್ ನಾವು ನಾರ್ಮಲಿ ಯಾವುದೋ ಒಂದು ಪ್ರೋಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಪ್ರೋಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದಿತ್ತು. ಒಂದ್ಸತಿ ಎಲ್ಲ ಚೆಕ್ ಮಾಡಿಬಿಟ್ಟು ಪ್ರೋಗ್ರಾಮ್ ಎಲ್ಲ ಬ್ಲಾಕ್ಸ್ ಎಲ್ಲ ಕರೆಕ್ಟ್ ಆಗಿದೆ ಎಕ್ಸಿಕ್ಯೂಟ್ ಮಾಡಿದ್ರೆ, ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಮಾಡಿದ್ರೆ ಆಟೋ ಬಟನ್ ಆನ್ ಆಗುತ್ತೆ. ಆಟೋ ಬಟನ್ ಜಸ್ಟ್ ಮೆಷಿನ್ ಆಟೋ ಮೋಡ್ಗೆ ಹೋಗಿ ಅಂತ ಹೇಳೋಕೆ ಆಟೋ ಬಟನ್. ದಟ್ಸ್ ಇಟ್, ಅದರದ್ದು ವರ್ಕ್. ದೆನ್ ಸಿಂಗಲ್ ಬ್ಲಾಕ್. ಇವಾಗ ಒಂದು ಪ್ರೋಗ್ರಾಮಲ್ಲಿ ಒಂದು n ನಂಬರ್ ಆಫ್ ಬ್ಲಾಕ್ಸ್ ಇರುತ್ತೆ. ಅದಕ್ಕೆ ಒಂದೊಂದಾಗಿ ನನಗೆ ರೀಡ್ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸಿಂಗಲ್ ಬ್ಲಾಕ್ ಇವಾಗ ಹಾಕಿದ್ದೀನಿ. ಫಸ್ಟ್ ಬ್ಲಾಕು ಮೆಷಿನ್ ರೀಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬ್ಲಾಕ್ G0, D0, X0, Z0 ಮತ್ಲಬ್. ಸೊ ಇಟ್ ಮೀನ್ಸ್ ಮೆಷಿನ್ 0 ಪೊಸಿಷನ್ ಹೋಗಬೇಕು ಅಂತ. ಇವಾಗ ಮೆಷಿನ್ ಆಲ್ರೆಡಿ 0 ಪೊಸಿಷನಲ್ಲಿದೆ. ನೆಕ್ಸ್ಟ್ ಬ್ಲಾಕ್ ನಾನು ಸಿಂಗಲ್ ಬ್ಲಾಕ್ ಮೋಡಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬ್ಲಾಕ್ ನನಗೆ ಸ್ಟಾರ್ಟ್ ಆಗಬೇಕು ಹಂಗಾದ್ರೆ ಇನ್ನೊಂದು ಸತಿ ಸೈಕಲ್ ಸ್ಟಾರ್ಟ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಕ್ ರೀಡ್ ಆಗುತ್ತೆ ಆಟೋಮೆಟಿಕಲಿ. ಇಲ್ಲಿ ಸ್ಪಿಂಡಲ್ ಆನ್ ಆಗುತ್ತೆ. ಓಕೆ ಇದು ಈ ಕೋಡ್ ನಥಿಂಗ್ ಬಟ್ M03 ಕಮಾಂಡ್ ಬಂದು ಸ್ಪಿಂಡಲ್ ಆನ್ಗೆ RPM ಬಂದು 800 RPM ರನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕೆ ಸಿಂಗಲ್ ಬ್ಲಾಕ್ ವರ್ಡ್ಸ್ ಇರೋದು. ಓಕೆ ನೆಕ್ಸ್ಟ್ MDI ಮ್ಯಾನ್ಯುವಲ್ ನಥಿಂಗ್ ಬಟ್ ಮ್ಯಾನ್ಯುವಲ್ ಡೇಟಾ ಇನ್ಪುಟ್ MDI. You can write the code. We can write the code, single code. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಇವಾಗ ಕೊಟ್ಟಿದ್ದೀನಿ, ಇದನ್ನು ನಾನು ಡಿಲೀಟ್ ಮಾಡ್ಕೊಳ್ತೀನಿ. ಸ್ಪಿಂಡಲ್ ನಮಗೆ ರನ್ ಆಗಬೇಕು, ಅದಕ್ಕೆ ಒಂದು ಕೋಡ್ ಕೊಡೋಣ. M03 ಸ್ಪಿಂಡಲ್ RPM 1000 ಕೊಡೋಣ. ಕೊಟ್ಬಿಟ್ಟು ಇನ್ಪುಟ್ ಡೈರೆಕ್ಟ್ ಆಗಿ ಆನ್ ಮಾಡೋದು, ಸೈಕಲ್ ಸ್ಟಾರ್ಟ್ ಕೊಡ್ಬೋದು. Automatically it will start. Okay.
ಇವಾಗ 1000 RPM ಅಲ್ಲಿ ಓಕೆ ಸ್ಪಿಂಡಲ್ ಓಡುತ್ತಾ ಇದೆ. ಓಕೆ, ಇದಕ್ಕೆ MDI ಪುಷ್ ಬಟನ್ಸ್ ಯೂಸ್ ಮಾಡ್ತಾ ಇರೋದು. ದೆನ್ ಪ್ರೋಗ್ರಾಮ್ ಟೆಸ್ಟ್, ಒಂದು ನಾವು ಆಲ್ರೆಡಿ ಪ್ರೋಗ್ರಾಮ್ ರೈಟ್ ಮಾಡಿರ್ತೀವಲ್ವಾ, ಆ ಪ್ರೋಗ್ರಾಮಲ್ಲಿ ಒಂದೊಂದಾಗಿ ಹಾಕ್ಬಿಟ್ಟು ಬ್ಲಾಕ್ ಬೈ ಬ್ಲಾಕ್ ರೀಡಿಂಗ್ ಮಾತ್ರ ಮಾಡ್ಕೊಂಡು ಬರೋಕ್ಕೆ ಪ್ರೋಗ್ರಾಮ್ ಟೆಸ್ಟ್. ನೆಕ್ಸ್ಟ್ M01 ROV ಎಲ್ಲ ಎರಡು ಈ ಮೆಷಿನಲ್ಲಿ ಡಿಫೈನ್ ಮಾಡಿಲ್ಲ, ಈ ಟರ್ನಿಂಗ್ ಅಪ್ಲಿಕೇಶನ್ ಇಲ್ಲ. ಇದು ಬಂದು ಲ್ಯಾಂಪು, ಇದು ನಾರ್ಮಲ್ ಎಲ್ಲ ಮೆಷಿನ್ ಕೂಲೆಂಟ್ ಮೆಷಿನಲ್ಲಿ ಅಪ್ಲಿಕೇಶನ್ ಲೈಟಿಂಗ್ ಜಸ್ಟ್ ಅದೇ. ಇದು ಬಂದು ಟೂಲ್ ಇಂಡೆಕ್ಸಿಂಗ್ ಪರ್ಪಸ್ಗೆ. Then there is a push button for tool change button. Tool change for indexing of the turret. So if you push the push button, it will indexing one tool, will go another tool, will go another tool by manually. Okay. Then there is a check button is there. Check clamp declamp option is there, but here there is no hydraulic application in this machine. ಅದಕ್ಕೆ ಇದು ಚೆಕ್ ಕ್ಲಾಂಪ್ ಡಿಕ್ಲಾಂಪ್ ಏನು ಯೂಸ್ ಮಾಡಿಲ್ಲ. ಅದೇ ಥರ ಇಂಟರ್ನಲ್ ಎಕ್ಸ್ಟರ್ನಲ್ ಏನೂ ಇಲ್ಲ, ಇದರಲ್ಲಿ ಏನು ಡಿಫೈನ್ ಮಾಡಿಲ್ಲ. ನೆಕ್ಸ್ಟು ಇದು ಟೈಲ್ ಸ್ಟಾಕ್ ಆಟೋಮೆಟಿಕ್ ಮೂವಿಂಗ್ ಇಲ್ಲ, ಸೊ ಇದು ಈ ಮೆಷಿನಲ್ಲಿ ಅಪ್ಲೈ ಮಾಡಿಲ್ಲ. ಇದು ಮೂರೂ ಅದೇ ಥರ ಆಕ್ಸಿಸಸ್ಸು ಇಲ್ಲಿ ಡಿಫೈನ್ ಆಗಿಲ್ಲ. ಇದು ಎಲ್ಲ ಅಪ್ ಟು ಇದೆಲ್ಲ ಏನು ಡಿಫೈನ್ ಆಗಿಲ್ಲ. ಇದು ಆಕ್ಸಿಸ್ manual selecting. This is for axis movement. Yes. So, let's just go for the important ones, whichever the other important ones. ಇದು ಮೂರೂ ಇದು 4 ಆಕ್ಸಿಸ್, 2 ಆಕ್ಸಿಸು, ಒಂದು ಪ್ಲಸ್ ಒಂದು ಮೈನಸ್ ಬರುತ್ತೆ. X ಪ್ಲಸ್, X ಮೈನಸ್, Z ಪ್ಲಸ್, Z ಮೈನಸ್. ಸೊ ಇದು ನಾವು ಎಷ್ಟು mm ಅಲ್ಲಿ ಮೂವ್ ಆಗಬೇಕು. ಫೀಡ್ ರೇಟ್ ನಥಿಂಗ್ ಬಟ್ ಇಲ್ಲ, ನಥಿಂಗ್ ಫೀಡ್ ರೇಟ್ ಇಲ್ಲ. 1 ಅಂದರೆ 1 ಮೈಕ್ರಾನ್ ಮೂವ್ ಆಗುತ್ತೆ, 10 ಆದರೆ 10 ಮೈಕ್ರಾನ್, 100 ಅಂದರೆ 0.1 ಮೀನ್ಸ್ 100 ಮೈಕ್ರಾನ್ ಮೂವ್ ಆಗುತ್ತೆ. ಇದು ದೇರ್ ಇಸ್ ಅ 2 knobs ಯೂಸಿಂಗ್ ಫಾರ್ ಒನ್ ಇಸ್ ಸ್ಪೀಡ್, another one is feed. ಫೀಡ್ ಫಾರ್ ಆಕ್ಸಿಸಸ್, ಲೀನಿಯರ್ ಮೂವ್ಮೆಂಟ್ ಆಕ್ಸಿಸಸ್ ಕಂಟ್ರೋಲ್ ಮಾಡೋಕ್ಕೆ, ಮೂವ್ಮೆಂಟ್ ಕಂಟ್ರೋಲ್ ಮಾಡೋಕ್ಕೆ. ಸ್ಪೀಡ್ ಸ್ಪಿಂಡಲ್ ಫೀಡ್ನ ಕಂಟ್ರೋಲ್ ಮಾಡೋಕ್ಕೆ, ಒಂದು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ, ರೊಟೇಷನ್ ಸ್ಪೀಡ್ ಎಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಆಕ್ಸಿಸ್ನ ಲೀನಿಯರ್ ಮೂವ್ಮೆಂಟ್ ಸ್ಪೀಡ್ನ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ 2 ಇರೋದು. ಮತ್ತು ಇದರಲ್ಲ ಸ್ಪಿಂಡಲ್ ಆನ್ ಆಫ್ ಬಟನ್, ಸ್ಪಿಂಡಲ್ ಕ್ಲಾಕ್ ವೈಸ್ ರೊಟೇಷನ್, ಸ್ಪಿಂಡಲ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಕ್ಲಿಯರ್? ದೆನ್ ಏನೋ ಅಲಾರಾಮ್ಸ್ ಏನು ಬರಲಿ ಇಲ್ಲ, ಸುಮ್ಮನೆ ಮೆಷಿನ್ನಲ್ಲಿ ಏನೋ ಸ್ಟಕಪ್ ಆಗಿದೆ, ಎಲ್ಲದಕ್ಕೂ ರೀಸೆಟ್ ಮಾಡೋಕ್ಕೆ ರೀಸೆಟ್ ಬಟನ್. ಫಾರ್ ಆಟೋ ಸೈಕಲ್ ಸ್ಟಾರ್ಟ್ ಬಟನ್ಗೆ ಸೈಕಲ್ ಸ್ಟಾರ್ಟ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಮಧ್ಯದಲ್ಲಿ ಏನೋ ಒಂದು ಪೊಸಿಷನ್ ನಮಗೆ ಸ್ಟಾಪ್ ಆಗಬೇಕು, ಸಡನ್ ಆಗಿ ಸೈಕಲ್ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಓಕೆ, ದಿಸ್ ಇಸ್ ಇದರದ್ದು ಕೀ ಪುಷ್ ಬಟನ್ಸು ಕೆಳಗಡೆ ಇರೋದು. ದೆನ್ ಇದು ಬಂದು ಮೆಷಿನ್ದು ಅಕಾರ್ಡಿಂಗ್ ಟು ಮೆಷಿನಲ್ಲಿ ಏನೇನು ಮಾಡ್ತೀವಿ ಅಂದರೆ, ಇದು ಆಲ್ಫಾಬೆಟಿಕಲ್ಸ್ ಬಂದು ಪ್ರೋಗ್ರಾಮ್ಸ್, ಆಲ್ಫಾಬೆಟಿಕಲ್ ಪ್ಲಸ್ ನ್ಯೂಮರಿಕಲ್ಸ್ ಎಲ್ಲ ಬಂದು ಪ್ರೋಗ್ರಾಮ್ಸು. ಶಿಫ್ಟ್ ಬಟನ್ ಏನಕ್ಕಾದ್ರೆ ಇಲ್ಲಿ ಎಲ್ಲ ಬಟನ್ಸು ಕೊಡೋಕ್ಕಾಗಲ್ಲ, ಶಿಫ್ಟ್ ಮಾಡಿಕೊಂಡು ಮೆಷರ್ ಮಾಡ್ಕೋಬೋದು. ಅದೇ ನಾವು ನಾರ್ಮಲ್ ಲ್ಯಾಪ್ಟಾಪಲ್ಲಿ ಹೆಂಗೆ ಯೂಸ್ ಮಾಡ್ತಿರೋ ಕಂಟ್ರೋಲು, ಆಲ್ಟು, ಸ್ಪೇಸ್ ಬಟನ್ನು, ಬ್ಯಾಕ್ ಸ್ಪೇಸು, ಡಿಲೀಟು, ಸಮ್ ಬ್ಲಾಕ್ಸ್ ಇನ್ಸೆಟ್ ಮಾಡೋದು, ಟ್ಯಾಬು, ಸಮ್ ಓಪನ್ ಮಾಡೋಕ್ಕೆ ಇನ್ಪುಟ್ಟು, ಇದೆಲ್ಲ ಬಂದುಬಿಡುತ್ತೆ. ನೆಕ್ಸ್ಟು ಸಮ್ ಅಲಾರಮ್ಸ್ ಬರಲಿ, ಅಲಾರಮ್ಸ್ ಕ್ಯಾನ್ಸಲ್ ಮಾಡೋದು. ಓಕೆ, ನೆಕ್ಸ್ಟ್ ವಿಂಡೋ, ಈಗ ಸಪೋಸ್ ಈ ವಿಂಡೋನಲ್ಲಿ ಇದ್ದೀವಿ, ಬೇರೆ ವಿಂಡೋ ಹೋಗೋಕ್ಕೆ, ಪೇಜ್ ಅಪ್ ಡೌನ್ಗೆ, ಇದೆಲ್ಲ ಪೇಜ್ ಅಪ್ ಡೌನು, ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಅಪ್ಪು, ಇದು ಸೆಲೆಕ್ಟ್ ಮಾಡೋದಕ್ಕೆ. ಸಮ್ ಅಲಾರಮ್ಸ್ ಇವಾಗ ಬಂದರೆ ನಮಗೆ ಗೊತ್ತಾಗ್ತಾ ಇಲ್ಲ, ಆ ಪೇಜ್ಗೆ ಹೋಗ್ಬಿಟ್ಟು ಹೆಲ್ಪ್ ಅಂತ ಹೊಡೆದ್ರೆ ಅದರಲ್ಲಿ ಸಮ್ ರೆಮಿಡೀಸ್ ಬಂದಿರುತ್ತೆ. ಆ ರೆಮಿಡೀಸ್ ನೋಡಿಕೊಂಡು ನಾವು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು. ಇವಾಗ ಏನೋ ಒಂದು ಪೇಜಲ್ಲಿ ಇರಲಿ ಮೆಷಿನ್ನ, ಇವಾಗ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಪೇಜಲ್ಲಿದೆ, ನಮಗೆ ಮೆಷಿನ್ ಪೊಸಿಷನ್ ಪೇಜ್ ಬರಬೇಕು, ಹಂಗಾದ್ರೆ ಮೆಷಿನ್ ಅಂತ ಒಂದು ಪುಷ್ ಬಟನ್ ಇದೆ. ಓಕೆ, ಮೆಷಿನ್ ಅಂತ ಪುಷ್ ಬಟನ್, ಮೆಷಿನ್ ಒತ್ತಿದ್ರೆ ಆಟೋಮೆಟಿಕ್ಲಿ ಆ ಪೇಜ್ ಬರುತ್ತೆ. ಓಕೆ, ಅದೇ ಥರ ಇವಾಗ ಯಾವ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅದನ್ನು ನೋಡೋಕ್ಕೆ ಪ್ರೋಗ್ರಾಮ್ ಬಟನ್ನು. ಓಕೆ, ದೆನ್ ಆ ಪ್ರೋಗ್ರಾಮಲ್ಲಿ ಆಫ್ಸೆಟ್ಸ್ ಏನೇನು ಕೊಟ್ಟಿದ್ದೀವಿ, ಸಮ್ ವರ್ಕ್ ಆಫ್ಸೆಟ್ಸು, ವರ್ಕ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ವರ್ಕ್ ಆಫ್ಸೆಟ್ಸ್ ಏನೇನು ಕೊಟ್ಟಿದ್ದೀವಿ ಇದರಲ್ಲಿ ಅದೆಲ್ಲ ಇಲ್ಲಿ ಕೊಡ್ಬೋದು, ಇಲ್ಲಿ ನೋಡಬೇಕು. ನೆಕ್ಸ್ಟು ಇದರಲ್ಲಿ ಕಸ್ಟಮ್ ಪೇಜ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಸೀಮನ್ಸ್ ಪೇಜ್ ಮಾತ್ರನೇ. ಅದೇ ಥರ ಅಲಾರಾಮ್ಸ್ ಏನು ಬಂದಿದೆಯಾ, ಅಲಾರಾಮ್ಸ್ ಲಾಗ್ಸ್ ಎಲ್ಲಿ ಚೆಕ್ ಮಾಡ್ಬೋದು ಅಂದರೆ ಈ ಪೇಜಲ್ಲಿ ಚೆಕ್ ಮಾಡ್ಬೋದು. ಇವಾಗ ಅಲಾರಾಮ್ಸ್ ಏನು ಇಲ್ಲ, ಕರೆಂಟ್ ಅಲಾರ್ಮ್ ಏನಿಲ್ಲ, ಓಲ್ಡರ್ ಅಲಾರಾಮ್ಸ್ ಮಾತ್ರ ತೋರಿಸ್ತಾ ಇದೆ. ದೆನ್ ಇದು ಒಂದು ಪ್ರೋಗ್ರಾಮ್, ಆಲ್ ಪ್ರೋಗ್ರಾಮ್ ಪೇಜ್. ಇವಾಗ ಒಂದು ಪ್ರೋಗ್ರಾಮ್ ನಾವು ಸೆಲೆಕ್ಟ್ ಮಾಡಬೇಕು,
ನಾವು ಮೈನ್ ಪ್ರೋಗ್ರಾಮ್ ಇರೋ ಪೇಜ್ಗೆ ಹೋಗಿದ್ದೀವಿ, NC ಕಂಟ್ರೋಲ್ ಇರೋ ಪೇಜ್ನಲ್ಲಿ ಇದ್ದೀವಿ. ಇವಾಗ ಒಂದು ಪ್ರೋಗ್ರಾಮ್ ನಾವು ಮೆಷಿನಲ್ಲಿ ಆಟೋ ಸೈಕಲ್ ಓಡೋ ಥರ ಮಾಡಬೇಕಿದ್ರು ಹೆಂಗೆ ಅಂದರೆ ಓಪನ್ ಫಸ್ಟ್ ಟೆಸ್ಟಿಂಗ್ ಪ್ರೋಗ್ರಾಮ್ ಓಪನ್ ಮಾಡಬೇಕು. ಓಪನ್ ಮಾಡೋಕ್ಕೆ ಇನ್ಪುಟ್ ಬಟನ್ ಜಸ್ಟ್ ಇನ್ಪುಟ್ ಓಪನ್ ಮಾಡಿದ್ರೆ ಅದು ಪ್ರೋಗ್ರಾಮ್ ಬ್ಲಾಕ್ಸ್ ಎಲ್ಲ ಬರುತ್ತೆ 1 by 1. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಪ್ರೋಗ್ರಾಮ್ ಇದು ಬಂತು G71 ಲೀನಿಯರ್ ಮೂಮೆಂಟ್ಗೆ, G95 ಲೀನಿಯರ್ ಮೂಮೆಂಟ್ ಅಂದರೆ G71 G95 ಬಂದು ಮೆಷಿನ್ನಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ಸು ಸೇಫ್ ಪೊಸಿಷನಲ್ಲಿ ಹೋಗಿ ನಿಂತ್ಕೋಬೇಕು ಫಸ್ಟ್, ಅದರಲ್ಲಿ ವ್ಯಾಲ್ಯೂನು ಕೊಡಲ್ಲ. ನೆಕ್ಸ್ಟ್ ಮೆಷಿನ್ ಮುಂದೆ ರೆಫರೆನ್ಸ್ ಪೊಸಿಷನ್ ಹೋಗಬೇಕು. ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ, ಸ್ಟಾರ್ಟಿಂಗಲ್ಲಿ ಮೆಷಿನ್ ಆಕ್ಸೆಸ್ 2 0 0 ಹೋಗಿ ನಿಂತ್ಕೋಬೇಕು, G0 D0 X0 Z0. ಇವಾಗ ಮೆಷಿನ್ನು ರೆಫರೆನ್ಸ್ ಪೊಸಿಷನ್ ಹೋಗುತ್ತೆ. ದೆನ್ ನನಗೆ ಸ್ಪಿಂಡಲ್ ಸ್ಟಾರ್ಟ್ ಆಗಿ M03 RPM ಒಂದು 800 RPM ಅಲ್ಲಿ ರನ್ ಆಗಬೇಕು ಅಂತ ಪ್ರೋಗ್ರಾಮ್ ಕೊಟ್ಟಿದ್ದೆ. ನೆಕ್ಸ್ಟ್ G53 ಲೀನಿಯರ್ ಇಂಟರ್ಪೋಲೇಷನ್ ಒಂದು ಪ್ರೋಗ್ರಾಮಲ್ಲಿ ಸ್ಟಾರ್ಟಿಂಗ್ Z-80 ಬಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಅದೇ ಥರ X ಬಂದು 40 ಪೊಸಿಷನ್ ಒಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಡೊಲ್ ಟೈಮು 1 ಸೆಕೆಂಡ್ ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಅದು ಮತ್ತೆ ಹೋಮ್ ಪೊಸಿಷನ್ ಹೋಗಿ ನಿಂತ್ಕೋಬೇಕಿತ್ತು. ನೆಕ್ಸ್ಟ್ ಇದು ಒಂದು ಇಲ್ಲಿ ಒಂದು ಸಬ್ ಪ್ರೋಗ್ರಾಮ್ ಹಾಕಿದ್ದೀವಿ, ಅದು ಒಂದು ಒಳಗಡೆ ರೀಡ್ ಆಗುತ್ತೆ. ನಥಿಂಗ್ ಬಟ್ M30 ಮೀನ್ಸ್ ಕ್ಲೋಸ್ ಓಪನ್ ಅಂದರೆ ಕಂಟಿನ್ಯೂಸ್ ಲೂಪ್. ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಆಟೋ ಸೈಕಲ್ಗೆ ಎನೇಬಲ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿ ಇವಾಗ ಈ ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಪ್ರೋಗ್ರಾಮ್ ರೆಡಿ ಫಾರ್ ಆಟೋ ಸೈಕಲ್ ರನ್. ಇವಾಗ ಡೈರೆಕ್ಟ್ ಆಗಿ ನಾವು ಸೈಕಲ್ ಸ್ಟಾರ್ಟ್ ಬಟನ್ ಪುಷ್ ಮಾಡಿದ್ರೆ ಮೆಷಿನ್ ಆಟೋಮೆಟಿಕ್ ಆಗಿ ಪೊಸಿಷನ್ ಬಂದಿರುತ್ತೆ. 0 ಪೊಸಿಷನಲ್ಲಿದೆ ಇವಾಗ ಮೆಷಿನ್ನು. ಓಕೆ, ನಾವು ಕೊಟ್ಟಿರೋ ಪ್ರೋಗ್ರಾಮ್ ಪ್ರಕಾರ ಆ ವ್ಯಾಲ್ಯೂಸ್ಗೆ ಬಂದು ನಿಂತ್ಕೊಳ್ಳುತ್ತೆ, ಮತ್ತು ಹೋಗಿ ಹೋಮ್ ಪೊಸಿಷನ್ ಹೋಗುತ್ತೆ, ಮತ್ತು ಬಂದು ಮೆಷಿನಿಗೆ ಆಗುತ್ತೆ. ಜಸ್ಟ್ ವಾರ್ಮ್ ಅಪ್ ಪ್ರೋಗ್ರಾಮ್ ಒಂದು ನಡೀತಾ ಇದೆ ಇಲ್ಲಿ. ಓಕೆ, ವಾರ್ಮ್ ಅಪ್ ಪ್ರೋಗ್ರಾಮ್. ಯಸ್, ಜಸ್ಟ್ ನಥಿಂಗ್ ಬಟ್ ವಾರ್ಮ್ ಅಪ್ ಪ್ರೋಗ್ರಾಮ್ ಇದು. ಮಾಡಿ ಧನ್ಯವಾದಗಳು.